ಏಪ್ರಿಲ್ 1ರಿಂದ ಆರಂಭವಾಗಲಿರುವ ಸೇವಾ ವಲಯದ ರಾಷ್ಟ್ರೀಯ ಸಮೀಕ್ಷೆ ಕುರಿತ ತರಬೇತಿ ಕಾರ್ಯಾಗಾರಕ್ಕೆ ಬೆಂಗಳೂರಿನಲ್ಲಿ ನಿನ್ನೆ ಚಾಲನೆ ನೀಡಲಾಯಿತು. ರಾಷ್ಟ್ರೀಯ ಅಂಕಿಅಂಶಗಳ ಕಚೇರಿಯ ಉಪನಿರ್ದೇಶಕರಾದ ಡಾ ಪಿಟಿ ಶುಭಾ, ಸಹಾಯಕ ನಿರ್ದೇಶಕರಾದ ಎನ್ಎಸ್ ಪಾಟೀಲ್, ಬಿ ಮುರಳಿ ಶ್ರೀಧರ್, ಬೆಂಗಳೂರಿನ ಗುಣಮಟ್ಟ ನಿಯಂತ್ರಣ ವಿಭಾಗದ ಜಂಟಿ ನಿರ್ದೇಶಕರಾದ ನೀತು ಕೆ ಥಾಮಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಡಾ ಪಿಟಿ ಶುಭಾ, ಆರೋಗ್ಯ, ಶಿಕ್ಷಣ, ಐಟಿ ಸೇರಿದಂತೆ ಎಲ್ಲ ಸೇವಾ ವಲಯಗಳು ಒಟ್ಟು ದೇಶೀಯ ಉತ್ಪನ್ನದಲ್ಲಿ 60% ಕೊಡುಗೆ ನೀಡುತ್ತಿವೆ. ಇದರಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ಆದ್ದರಿಂದ ರಾಜ್ಯದಿಂದಲೇ ಸೇವಾ ವಲಯದ ಸಮೀಕ್ಷೆ ಆರಂಭಿಸಲಾಗುತ್ತಿದೆ ಎಂದು ತಿಳಿಸಿದರು. Looking forward to the maximum cooperation from all the participating units, and the basic frame for this survey is coming from the GST framework. So we expect that the cooperation to the survey and the response to the survey both will be maximum from the state of Karnataka. ಎನ್ಎಸ್ ಪಾಟೀಲ್, ದೇಶದಲ್ಲಿ ಇದೇ ಮೊದಲ ಬಾರಿಗೆ ಸಂಘಟಿತ ಸೇವಾ ವಲಯದ ಸಮೀಕ್ಷೆ ನಡೆಸಲಾಗುತ್ತಿದ್ದು, ಈ ದತ್ತಾಂಶದ ಆಧಾರದ ಮೇಲೆ ಸೇವಾ ವಲಯಕ್ಕೆ ಪ್ರೋತ್ಸಾಹ ಕುರಿತು ನಿರ್ಧಾರ ಮಾಡಲಾಗುವುದು. ದತ್ತಾಂಶ ಕಲೆ ಹಾಕುವ ಕುರಿತು ಇಂದಿನಿಂದ ತರಬೇತಿ ನೀಡಲಾಗುವುದು ಎಂದು ತಿಳಿಸಿದರು. ಭಾರತದಲ್ಲಿ ಸಂಘಟಿತ ಸೇವಾ ವಲಯದ ಬಲವರ್ಧನೆ, ಉದ್ಯೋಗ, ಬಂಡವಾಳ ಹೂಡಿಕೆ ಸೇರಿದಂತೆ ವಿವಿಧ ದತ್ತಾಂಶಗಳನ್ನು ಸಂಗ್ರಹಿಸುವ ಉದ್ದೇಶದಿಂದ ಈ ಸಮೀಕ್ಷೆ ನಡೆಸಲಾಗುತ್ತಿದೆ ಎಂದರು. ಸ್ವಲ್ಪ ವೈಡ್ ಪಬ್ಲಿಸಿಟಿ ಮಾಡಿದ್ರೆ ಜನರಿಗೆ ಗೊತ್ತಾಗುತ್ತೆ NSO ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಏನು ಮಾಡುತ್ತೆ, ಅದರ ಉದ್ದೇಶ ಏನು, ಅದು ಯಾವುದಕ್ಕೋಸ್ಕರ ಮಾಡ್ತಾ ಇದೆ. ಡೇಟಾ ಈಸ್ ಫಾರ್ ಡೆವಲಪ್ಮೆಂಟ್ ಅಂತ. ಯಾವುದೇ ಡೆವಲಪ್ಮೆಂಟ್ ಆಗಬೇಕಂದ್ರೆ ಡೇಟಾ ಮುಖ್ಯ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ವರ್ಕ್ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಕೋಆಪ್ರೇಷನ್ನು ಒಳ್ಳೆಯದು. ಕೋಆಪ್ರೇಷನ್ ನಮ್ಮ ಸೀನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಸು, ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರು ನಿಮ್ಮ ಯೂನಿಟ್ಗೆ ಬಂದಾಗ ಅವರು ಕೆಲವೊಂದು ಮಾಹಿತಿಯನ್ನು ಕೇಳ್ತಾರೆ. ಅದನ್ನು ಸರಿಯಾಗಿ ಅವರಿಗೆ ಕೋಆಪ್ರೇಟ್ ಮಾಡಿ ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ.